ಸೋಮನ ರಾಜ ಶಕುನಿ, ಕಪಟ ಜೂತ ವಿದ್ಯಾ ವಿಶಾರದ ಶಕುನಿ, ನಿನ್ನ ವಂಶಕ್ಕೆ ಕಾರಣನಾದ ಆ ಕೌರವನನ್ನು ನಾಶ ಮಾಡುತ್ತೀನೆಂದು ಶಪಥವೇನಾಯಿತು? ಏನಾಯಿತು ಶಕುನಿ? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಹಳಗಳೆಯುತ್ತಿರುವ ಹನುಮ ಮರಗಳೇ, ಏನಿ ಕೃಚ್ಛ ಭಗವ ಕುಹಾಕ ಕಂಠ ಕರ್ಕಸ ಕೇಕೆ ಪ್ರಳಯಾಜ್ಞೆಯಾಗಿ ಜ್ವಾಲೆಯನ್ನು ಪ್ರಚೋದನೆಗೈದರು ಪ್ರಚಂಡ ಮಾರ್ತ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಹಾಕ ಕುಕ್ಷಕತೆಯ ಪ್ರವೀಣ ಆಸ್ತರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯ ಒಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರಂಶಕ್ಕೆ ಕಾರಣಕರ್ತನಾದ ದುರ್ಮತ ದುರ್ಜತ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರಂಶೋದಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು ದುರ್ಯೋಧನ ನಿನ್ನ ಕತ್ತಲ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನಪಿಸಿಕೊಂಡ್ರೆ ಅಬ್ಬ ನನ್ನ ಗುಂಡಿಗೆಯು ಗಡಗಡನೆ ಅಡುಗುತ್ತದೆ, ನನ್ನ ಕೈ ಕಾಲು ಕಂಪಿಸುತ್ತವೆ, ನನ್ನ ರಕ್ತ ಕುದಿಯುತ್ತದೆ. ದುರ್ಯೋಧನ, ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ನನಗೆ ನೀಡುತ್ತಿದ್ದು ದಿನಕ್ಕೆ ಒಂದೇ ಒಂದು ಹಿಡಿ ಅನ್ನ, ಒಂದೇ ಒಳಲು ನೀರನ್ನು ಕೊಡುತ್ತಿದ್ದೆ ದುರ್ಯೋಧನ. ಆ ಹಿಡಿ ಕೂಳನ್ನು ನನ್ನ ಸಹೋದರರು ಎಲ್ಲರೂ ಸೇರಿ ನಿಗ್ಗರಿಸಿ ಆ ಕೂಳನ್ನು ನನ್ನ ಒಬ್ಬನಿಗೆ ಕೊಟ್ಟು ಅವರೆಲ್ಲರೂ ಉಪವಾಸ ಮಾಡಿ ಅನ್ನ ನೀರಿಲ್ಲದೆ ಕೊರದು ಕೊರದು ನರಳಿ ನರಳಿ ದುರ್ಯೋಧನ, ನೀ ಹೀಗೆ ಮಾಡುತ್ತಾನ ನನಗೆ ಗೊತ್ತಿದ್ರೆ ನನ್ನ ತಂಗಿ ಗಾಂಧಾರಿ ಗರ್ಭದಲ್ಲಿದ್ದಲ್ಲ ಗರ್ಭನೇ ಬಿಡ್ತಾ ಇದ್ದ. ಅಂದಿನ ದಾರುಣ ದೃಷ್ಟಿ ನಾ ನಿನ್ನ ಸ್ಮೃತಿ ಈ ಪಟಲದಿಂದ ಹಚ್ಚೆಳೆಯದೆ ಉಳಿದು ಕಟಕುತನಾದ ಬಡಭಾಗ್ಯಯೇ ಜೋಲಿಯಲ್ಲಿ ನೆಂದು ಬೆಂದು ಒಂದೇ ಕುಶವಾಗಿರುವ ನನ್ನ ದೇಹವನ್ನು ಒಮ್ಮೆ ಹಣವಾಗಿ ತುಂಡು ತುಂಡಾಗಿ ಕತ್ತರಿಸಿದರು. ಪ್ರತಿಯೊಂದು ಹಣವನಲ್ಲಿ ಪ್ರತಿಕಾರಕ್ಕೆ ಪ್ರತಿಕಾರ, ಶೇಡಿಗೆ ಶೇಡು, ರಕ್ತಕ್ಕೆ ರಕ್ತ ಎಂಬ ಮಾಸ್ತರ್ಯದ ನುಡಿಗಳನ್ನು ಹೊರತಾಗಿ ಮತ್ತಿನ್ಯಾವ ಆಶಾ ಆಕಾಂಕ್ಷೆಗಳು ಇನ್ನೆನ್ನೆನಿಸಲು ಅಸಾಧ್ಯ. ದುರ್ಯೋಧನ, ದೃಷ್ಟವಿಧಿಯ ಹಟ್ಟಾಸದಿಂದ ಮೆಟ್ಟ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರಿಣ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನು ಹಾಕಿಸಿದ ಹೊರಕುಲದ ಕೀಟವೇ ಕೇಳು. ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರ ಹೊರಗೂಡಿ ಸಕಲ ಸಮಸ್ತ ರಾಜ್ಯರಿಂದ ಒಲಿಸಿಕೊಳ್ಳುತ್ತಾ ಜೀವ ಸಿಂಹಾಸನವನ್ನು ಏರಿ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ನಾನು ರಾಜ್ಯಭಾರ ಮಾಡಬಹುದಾಗಿದೆ. ಆದರೆ
ನಿನ್ನ ಕುಟಿಲ ತಂತ್ರದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ ಕುರರಾಜ, ಗತ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೂ ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕುಚ್ಚಿ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಕಾರನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ವಿರಿಯ ಹರಿಯೋಕ್ತನ್ನು ಅನುಸರಿಸಿ ನಾನು ನಿನ್ನನ್ನು ಅಡಿಗಡಿಗೂ ಅಡ್ಡ ದಾರಿಯಲ್ಲೇ ನಡೆಸಿದೆ. ಇನ್ನು ಮುಂದೆ ಸಮಯ ಸಂಜೀವನೆಂಬ ಅಸ್ಪತನಾಮ ಸಂಪಾದಿಸಿ ನಿನ್ನ 99 ಮಂದಿ ಕುರುಸಹರ ಒಡನೆ ನಿನ್ನ ಕುರುವಂಶ ನಿರ್ವಂಶ ಆಗುವುದನ್ನು ಈ ಸಗಣಿ 2 ಕಣ್ಣಾರೆ ಕಾಣಿದ ಹೊರತು ಕಪಟ ದೂತ್ಯ ವಿದ್ಯೆ ವಿಚಾರದ ಈ ಸಗಣಿಗೆ ಎಲ್ಲಿರುವುದು ಶಾಂತಿ, ಅದು ಇನ್ನೆಲ್ಲಿರುವುದು ಶಾಂತಿ. ಅಳಬೇಡಿ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಅಳಬೇಡಿರಿ ನನ್ನ ಹತಭಾಗ್ಯ ಸೋದರೇ, ಅಳಬೇಡಿರಿ. ಕೌರವ ವಂಶವ ನಾಶ ಮಾಡಲು, ಕೌರವ ವಂಶವ ನಾಶ ಮಾಡಲು ಸರ್ಪದ ಸೇಡ ಬಿಡಲಾರೆ, ಸರ್ಪದ ಸೇಡ ಬಿಡಲಾರೆ. ಅಳಬೇಡಿರಿ ನನ್ನ ಹತಭಾಗ್ಯ ಸೋದರೇ, ಅಳಬೇಡಿರಿ. ಅಸ್ತಿನವತಿಯ ರತ್ನ ಸಿಂಹಾಸನ, ಅಸ್ತಿನವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ, ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ. ಅಳಬೇಡಿರಿ ನನ್ನ ಹತಭಾಗ್ಯ ಸೋದರೇ, ಅಳಬೇಡಿರಿ ನನ್ನ ಹತಭಾಗ್ಯ ಸೋದರೇ, ಅಳಬೇಡಿ ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿ. ದುರ್ಯೋಧನ ನಿನ್ನ 99 ಮಂದಿ ಸಹೋದರರನ್ನು ಚಿನ್ನ ರಂಡುಗಳಿಂದ ನರಕದಲ್ಲಿ ನಿಮಗೆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಸಕಿನಿಯಿಂದ ನಿನಗಾಗೋ ಹಿಂಸೆಯೇ ನರಕದ ಭಯಂಕರ ಅತಿ ಭಯಾನಕರ ನೆನೆಸುವುದು. ತಾಯಿ ಕಣ್ಣೀರಿನಿಂದ ತೊಯ್ದು ಗುರುವೀರರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡುವರಿಲ್ಲದೆ ನರಕದ ಮಾರ್ಗ ನಡೆಸುವೆ, ನರಕದ ಮಾರ್ಗ ನಡೆಸುವೆ. ಮಾವ ನರಕದ ಮಾರ್ಗ ನಿನಗೆ ಆ ನಿನ್ನ ವೈರಿಗಳಾದ ಪಾಂಡವರಿಗನ್ನಷ್ಟರಲ್ಲಿ ತಾವು ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರ್ರಾಜ? ಜಯತ್ರಥ ಕುತುವರ ಮಾತಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟದಂದು
ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವೈತ ಕಲಹ ಇದು ಉಚಿತವೇ ಮಾವ? ಕೃಷ್ಣನು ಶೆತ್ತೆ ಜಾತಿ ಪರಮ ವೈರಿ. ಅವನ ಮಾತು ಪರಿಗ್ರಹ ಅಲ್ಲ. ಬಿಡು ಸುಯೋಧನ, ಬಿಡು. ಸಹೋದರ, ಆಧರಿಸುವವರ ಮೊದಲ ಧಿಕ್ಕರಿಸಿ, ಆಧರಿಸುವವರ ಮೊದಲ ಧಿಕ್ಕರಿಸಿ, ಆಧರಿಸುವವರ ಮೊದಲ ಧಿಕ್ಕರಿಸಿ, ಆಧರಿಸುವವರ ಮೊದಲ ಧಿಕ್ಕರಿಸಿ, ಸಾಧು ವೇಷಧಾರೆ ವಿದುರನ ಬಳಿಗೋದ ಪರಿಯ ಬಲ್ಲೆಯ ಈ ನೋಡಿ ಅಗ್ರಜ ವೇಣು ಗೋಪಾಲ ತ್ರಿಲೋಲ ಕೃಷ್ಣರ ಕುಚೋಟವನ್ನು ಬಲ್ಲೆಯ ಈ ನೋಡಿ ಅಗ್ರಜ. ಕಶ್ಯಪಾದಿಸುತ್ತರ ಮೃಗಾಂತ ಕೊಂದ, ಕಶ್ಯಪಾದಿಸುತ್ತರ ಮೃಗಾಂತ ಕೊಂದ, ಕಶ್ಯಪಾದಿಸುತ್ತರ ಮೃಗಾಂತ ಕೊಂದ. ವರಹ ವೇಷಧಾರೆ ಚೋರ ವಿಷ್ಣು ಅವನ ಬಲ್ಲೆಯಾಗಿ ನುಡಿ ಅಗ್ರಜ ವೇಣು ಗೋಪಾಲ ತ್ರಿಲೋಲ ಕೃಷ್ಣನ ಕುಚೋಟವನ್ನು ಬಲ್ಲೆಯಾಗಿ ನುಡಿ ಅಗ್ರಜ, ಬಲ್ಲೆಯಾಗಿ ನುಡಿ ಅಗ್ರಜ, ಬಲ್ಲೆಯಾಗಿ ನುಡಿ ಅಗ್ರಜ. ಅಣ್ಣ, ಕೃಷ್ಣನು ಹಸ್ತಿನಾವತಿಯ ಬಂದಿರೋನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ ಅಣ್ಣ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಚಿಂತಿಸಬೇಡ ಸಹೋದರ, ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃತ್ರಿಮ ಜಾಲದ ಮೂಲವ ತಿಳಿಯುವುದು ಅಸದಳವೇ ಮಾವ? ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವ ತಿಳಿಯುವುದು ಅಸದಳವೇ? ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಮಾವ. ಕಲ್ಲೇರ ಕಲ್ಲನ ಮರ್ಮವ ಅರಿಯದೆ ಬರಿ ದುಡುಕುವುದೇ, ನಲ್ಲೇರ ಕಲ್ಲನ ಮರ್ಮವ ಅರಿಯದೆ ಬರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರೋದು ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರೋದು ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಎದು ನಂದನನು, ಅಗ್ರಜಾನ್ವಿತಕ್ಕೆ ಎದು ನಂದನನು, ದರಿದ್ರಾನ್ವಿತ ಗೆಳೆಯ ವಿದುರನನ್ನು ವಂದಿಸ, ದರಿದ್ರಾನ್ವಿತ ಗೆಳೆಯ ವಿದುರನನ್ನು ವಂದಿಸ, ಬಡಕುಡಿರಕ್ಕೆ ಹೋಗಿರ್ಪನೆ, ಬಡಕುಡಿರಕ್ಕೆ ಹೋಗಿರ್ಪನೆ, ಸಹಿಸಲ ಸದಳವು ಎನಗೆ ಅಗ್ರಜ. ಆಗಲೇ ರಾಜಪ್ರಸಾದ
ಮೊದಲಾದವನ್ನು ದಾಟಿ ದರಿದ್ರನಾದ ಗೆಳೆಯ ವಿದುರನ ಮುರುಕು ಜೋಪಡೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವ ಹೇಳಲು. ಅವ ಹೇಳನವಲ್ಲ ನನ್ನ ಪ್ರಿಯ ಸಹೋದರ. ಮತ್ತೆ ಕೃಷ್ಣನು ಭಕ್ತರ ಪರಾಧೀನನು ಇರಬಹುದು. ವಿದುರನಂತ ಭಕ್ತರು ಆತನಿಗೆ ಮತ್ಯಾರಿರುವರು? ಓಹೋ, ಈ ದಿನ ಆತನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಆಸ್ಥಾನಕ್ಕೆ ಬಂದೇ ಬರುವೆನು. ನೀನದಕ್ಕಾಗಿ ಚಿಂತಿಸಬೇಡ ಸಹೋದರ. ನಡೆ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆದರೂ ರಾಯಭಾರಿಯಾಗಿ ಬಂದವನು ನಮ್ಮ ಸತ್ಕಾರವನ್ನು ತಿರಸ್ಕರಿಸಿದ್ದು ಅಪಮಾನಕರ ಅಗ್ರಜ. ಕುಲಚರವ ಮಗದೇಡಿದ ಆ ಪಂತ ಪಂಡ ಭೀಮನ ಬಿಸಿ ರಕ್ತವನ್ನು ಪಾನ ಮಾಡದೆ ಬಿಡುವುದಿಲ್ಲ. ನೀನು ಅವನನ್ನು ಕ್ಷಮಿಸಬಹುದು ಸಹೋದರ. ನಾನು ಅವನ ಅಟ್ಟಾಸವನ್ನು ಮಟ್ಟ ಹಾಕಿ ತುಳಿಯದೆ ಬಿಡತಕ್ಕವನಲ್ಲ. ದ್ರೋಹಿಗಳ ದುರಾಗ್ರದಲ್ಲಿ ಗೆಲ್ಲೆ ಮುದದಿ ನೆರವಾದ ಕೊಂಡರನ್ನು ಭೇದಿಸಿ ಚರವ ಜಯಿಸಿ ಮೆರೆದನು. ಕೊಂಡರನ್ನು ಭೇದಿಸಿ ಚರವ ಜಯಿಸಿ ಮೆರೆದನು. ಮುದದಿ ನೆರವಾದವರನ್ನು ಶಿರವ ಕಡವೆ ನೀಕ್ಷಣ ಈ ತಕ್ಷಣ. ಸಹೋದರ, ಅಭಿಮಾನಶಾಲಿಯಾದ ನನ್ನ ಪ್ರಿಯ ಸಹೋದರ, ಒಮ್ಮೊಮ್ಮೆ ನಿನ್ನನ್ನು ಶಾಸನ ಮಾಡುವುದು ನನಗೂ ಸಹ ದುಸ್ಸಾಹಸವೆನಿಸುವುದು. ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನ? ಮೊದಗಜಗಳೆಷ್ಟಿದ್ದರೇನು ಮಾವ, ಈ ಸಿಂಹಕ್ಕೆ ಸಾಟಿ ಆಗಬಲ್ಲದೆ. ಅದಿರಲಿ, ಹೌದು, ಈಗೇನು ಮಾಡುವುದು ಮಾವ? ಸಂಧಿಗೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಚರಿಸಿದರು. ಪ್ರಾರಂಭದಲ್ಲಿ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರಾಗಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ, ಹೇಗೆ ಸಹಿಸುವೆ? ಶಕುನಿ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೇ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರಸದಲ್ಲಿ ಕ್ಷತ್ರಿಯರನ್ನು ನಿರ್ಮಲ ಮಾಡಲಿಕ್ಕೆ ಆತನು ಅವತರಿಸಿದನು. ಅವನು ವೈರಾಗ್ಯ ಪ್ರದರ್ಶನಕ್ಕೆ ಮುರಳಾಗಿ ಯಾರಾತನನ್ನು ಭಗವಂತನಂದ ಬೋಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಶಿಪಾಲ, ಜರಾಚಂದ್ರ ಇವರು ನಿನಗೆಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಡಿಸಿ ತಾನು ರಾಜ್ಯಭಾರ ಮಾಡಿದನು. ಸಹೋದರರನ್ನು ಸುನಪಾನದಿಂದ ಪವಿತ್ರರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮಣ್ಣಿನೆಯೇ ಕೌರವೇಶ್ವರ, ಇಂಥವನಿಗೆ ಮಣ್ಣಿನೆಯೇ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಶಕುನಿ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ನಿಂತು ಸಹಾಯ ಯಾಚಿಸುವುದು ಈ ಚಲದಂಕಮಲ್ಲ ಕೌರವೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ ಮಾವ? ಕಾಳ ಸರ್ಪದ ವಿಷದ ಹೊಲ್ಲನ್ನು ಬಳಕೆ ಅದರೊಡನೆ ಸರಸ ಹಾಡಬಹುದಾಗಿತ್ತಲ್ಲವೇ? ಕೃಷ್ಣನಿಗಿನ್ನ ಆತನ ನಿಜಾತ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚಿನ ಅವಶ್ಯಕತೆವಾಗಿತ್ತು. ಒಂದು ವೇಳೆ ಕೃಷ್ಣನ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವು ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬಹುದಾಗಿತ್ತು. ಆದರೆ ಅರ್ಜುನನನ್ನು ನಿನ್ನ ಸಂಕಟದಿಂದ ಪಾರ ಮಾಡಿದನು. ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದಾಗಿ ಪಾಪ
ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಶಕುನಿ? ಏನು ಸಾರ್ವಭೌಮನ ಬಾಯಲ್ಲಿ ಈ ಮಾತು? ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ ಇವುಗಳೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದ್ರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶೀರ್ವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಶಕುನಿ ಅಲ್ಲವಯ್ಯ, ಪಗಡಿಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನಕ್ಕೂ ನಷ್ಟವಾಯಿತು. ಪುನಃ ಅವರು ಹೊಂದುವುದಂದ್ರೆ ಏನು, ನೀನು ಕೊಡುವುದಂದ್ರೆ ಏನು? ಕ್ಷತ್ರಿಯ ವೀರ್ಯರಿಂದ ಹಣಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷಿಕರೆ ಅಚ್ಚಿನ ಆಂಜನೆಯಲ್ಲಿರುವುದು ಇದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದ್ರೆ ರಣಕ್ಷೇತ್ರದಲ್ಲಿ ಜನಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿದಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಧನ್ಯ ವೃತ್ತಿ ಏಕೆ? ಸರಿಯಾಗಿ ಹೇಳಿದ್ದೆ ಸೌಭದ ರಾಜ್ಯ ಶಕುನಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯು ನನ್ನಿಂದ ದೊರೆಯುವುದಿಲ್ಲ. ಹೇಗಿದ್ದರೂ ಈ ದುರ್ಯೋಧನನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ, ಕಗ್ಗಲ್ಲಿನಂತೆ ಅಚಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಆ ಕೃಷ್ಣನಿಗೆ ತಕ್ಕ ಪ್ರಯತ್ನವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇತ್ತು. ಏನಾ ಸಲಹೆ ಮಾವ? ಯಥಾ ಸಮಯದಲ್ಲಿ ನಾನು ಜ್ಞಾಪಿಸಿಕೊಂಡಿರೋನು. ನೀನು ನಡೆ ಕೌರವೇಶ್ವರ, ನಡೆ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಅದಾವ ಕಾರ್ಯಗಳನ್ನು ಮಾಡುವುದಿಲ್ಲ. ನಾವಿನ್ನು ಹೊರಡೋಣ. ನಡಿ ಕೌರವೇಶ್ವರ, ನಡೆ ನಡೆ ನಡೆ. ನಡೆಯೋ ಕೌರವ ಕುನ್ನೆ, ನಿನ್ನೊಡೆ ನಾಡಿಯಾಗಿ ನಿನ್ನ ಕುಲದ ಬೇರೆ ಕಿತ್ತು ಒಗೆಯಲು ಸದಾ ಸಿದ್ಧನಾಗಿರುವ ಈ ಸಕಿಣಿ ನಿನ್ನನ್ನು ಬಿಟ್ಟು ಎಲ್ಲಿ ತಾನೇ ಹೋದನು? ನಡೆ ನಡೆ ಕುರುಕುಲದ ರಣಕಲಿ, ನೀನಾಗು ಕುರುಕ್ಷೇತ್ರ ರಣರಂಗದಲ್ಲಿ ನರಬಲ. ನನ್ನ ಶೇಡೆಂಬ ದಾವಣಿಯ ಹಾವಿತಿ ಆಗಿರುವ ಪ್ರತಂಗ ನಡೆ. ಈದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಎಲ್ಲವೋ ದುರ್ಯೋಧನ, ಏನು ಹರಿದಿದ್ದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದೇಶವೆಂಬ ವಿಷದ ಜಾಲನ್ನು ಅದು ಹತ್ತಿ ಉರಿಯಲು ಆರಂಭಿಸಿಲ್ಲ. ಅದು ಇನ್ನ ದಗದಗನೆ ಹತ್ತಿ ಉರಿಯುತ್ತದೆ. ದಗದಗನೆದ್ದಿದ ದೇಶ ಜೋಲ ದೈತು ತಿರುವುದು ಲೋಕ ಕನಾಳ. ದಗದಗನೆದ್ದಿದ ದೇಶ ಜೋಲ ದೈತು ತಿರುವುದು ಲೋಕ ಕನಾಳ. ಅಣ್ಣ ತಮ್ಮಂದಿರು ನೂರು ನಾವು ನಮಗೊದಗಿರುವುದು ಶರಮನಸ. ದಗದಗನೆದ್ದಿದ ದೇಶ ಜೋಲ ದೈತು ತಿರುವುದು ಲೋಕ ಕನಾಳ. ನೂರಲ ಹೊಬ್ಬನ ಉಳಿದಿಹ ನಾನು ತೀರಿಸಲನು ಸಾಲವ ಬೇಗ. ನೂರಲ ಹೊಬ್ಬನ ಉಳಿದಿಹ ನೀಗೆ ತೀರಿಸಲನು ಸಾಲವ ಬೇಗ. ಸಂಬರವಾಗಿದೆ ಎನ್ನ ಶಾಡು ಮಜೋಣ ನಲುಪುವ ಕೌರವ ನಾಡು. ಸಂಬರವಾಗಿದೆ ಎನ್ನ ಶಾಡು ಮಜ
ಧಗ 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 ನೆದ್ದಿದ ದೇಶದೋಲೆ ದೈತೂತು ಲೋಕದ ನೋಳ ಧಗ 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 ಧಗ. ಹಲೋ ದುರ್ಯೋಧನ, ಸಕಿನಿ ಎಂಬ 3 ಅಕ್ಷರಗಳರ್ಥ ನೀನೇನಾದ್ರೂ ಬಲ್ಯ ಮುರಳಿ? ಛೇ ಕುಲಾದ್ರೋಹಿ. ಸಖಿ ಚಾ ಎಂದ್ರೆ ಶಕ್ತಿ ಪ್ರಧಾನ, ಕು ಎಂದ್ರೆ ಕುತಂತ್ರ, ನೀ ಅಂದರೆ ನಿನ್ನ ಕುರುವಂಶ ನಿರ್ವಂಶ ಮಾಡುವುದೇ ಈ 3 ಅಕ್ಷರಗಳ ಸಕಿನಿ ಶಬತ. ಎಲ್ಲವೋ ಕೌರವ, ಯಾವ ನನ್ನ ಗಾಂಧಾರ ವಂಶವನ್ನು ನಾಶಗೊಯ್ದೆಯೋ, ಉತ್ತುಂಗದ ಶಿಖರ ಎತ್ತರಕ್ಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ನಿರ್ವಂಶ, ಯಾವ ನನ್ನ ರಾಜ್ಯವನ್ನು ನಾಶಗೊಯ್ದೆಯೋ, ಮೋಸದ ಮಹಾಸ್ಥಾನವನ್ನು ತಾಪಿಸಿ ಹಸ್ತಿನವತಿ ಅರಮನೆಯ ಶೂನ್ಯ, ಹಸ್ತಿನವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರ ರಣರಂಗದುದ್ದಕ್ಕೂ ರಕ್ತ ಸಾಗರವನ್ನು ಏರ್ಪಡಿಸಿ ಹಸ್ತಿನವತಿಯ ಮಣೆ ಮುಕುಟ ನಿನ್ನ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನನ್ನ ರಕ್ತಾಕ್ಷರದ ಉರಿಗಣ್ಣ ತಾಪಾರಿಸಿ ಸಾಮ್ರಾಟ್ ಪದವಿ ಪಡೆದ ಮುಖವನ್ನು ಹೊತ್ತು ಶಲ್ಲದಂಕ ಮಲ್ಲನೆಂದು ಮೆರಿತಿರ ನಿನ್ನ ಮಸ್ತಕವು ರಕ್ತದ ಮಣ್ಣಿನಲ್ಲಿ ಬಿದ್ದು ಹೊರಳಾಡುವುದನ್ನು ನಾನೆಂದು ಕಾಣುವನು. ಅದೇ ನನಗೆ ಆನಂದ, ಅಂದೇ ನನಗೆ ಪರಮಾನಂದ. ಆನಂದ ಆನಂದ ಈ ಸಖಿನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಸಖಿನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪವು ಎಡೆಮೆಟ್ಟಿ, ಸೇಡಿನ ಸರ್ಪವು ಎಡೆಮೆಟ್ಟಿ ಅದರೆಲ್ಲ ಸರಸನೆ ನೀಡುವಯ. ಆನಂದ ಆನಂದ ಈ ಸಖಿನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಕಬ್ಬಿಸುವೆ, ಕೌರವ ಕುರಿಯನ್ನು ಕಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲೆ ಕೊಡುವೆ. ಕೌರವ ಕುರಿಯನ್ನು ಕಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲೆ ಕೊಡುವೆ. ನಿನ್ನಡ ನೋಡಿಯ ನಂದಿಯನಾಗಿ ಆನಂದವನ್ನೇ ಬಯಸುವೆ. ಆನಂದ 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 ಈ ಸಖಿನಿಗೆ ಪರಮಾನಂದ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಎಲ್ಲವೋ ದುರ್ಯೋಧನ, ಎಂದಗೆ ನಿನ್ನ ಪಟ್ಟು ಧರಿಸಿ ಆದ ಭಾನುಮತಿಯು ಮಂಡೆಗೆದರಿ ನಿನ್ನ ಮುತ ದೇಹದ ಮೇಲೆ ಬಿದ್ದು ಹೊರಳಾಡಿ ಹೊರಳಾಡಿ ಎಂದು ಗೋಳಾಡುವಳು. ಅದೇ ಅದೇ ನನಗೆ ತೃಪ್ತಿ, ಅಂದೇ ನನ್ನ 99 ಮಂದಿ ಸೋರ ಆತ್ಮಕ್ಕೆ ಸಂತೃಪ್ತಿ. ಅದೇ ಈ ಸಖಿನಿಯ ಶೇಡಿಗೆ ಪೂರ್ಣನ ವಿಶ್ರಾಂತಿ. ಅಗಣಿತ ಗುಣನೆ ನಿನ್ನ ಸಮಾನಾರ, ನಿನ್ನ ಸಮಾನಾರ. ಅಗಣಿತ
ಗಣಿತ ಗುಣನೆ ನಿನ್ನ ಸಮಾನಾರೋ ನಿನ್ನ ಸಮಾನಾರೋ ಮೂರು ಲೋಕ ಒಂದೇ ಪಲ್ಲೆ ನಿನ್ನ ಸಮಾನಾರೋ ನಿನ್ನ ಸಮಾನಾರೋ ದೇವಾ बाजे बातरा मेरे आगे कायवने बाजे बातरा नरलागे कायवने करुणेय तोरलो बारेयो बातरा मोरेयो आलसी बारा देवा बानुते जो नंबो विरुदांकितने बानुते जो नंबो विरुदांकितने भव्यरो पव तोरुबा बातर मोरेय आलसी बारा देवा ಪರಮಾತ್ಮ ನಿನ್ನ ದರ್ಶನ ಭಾಗ್ಯವು ಎಂದು ಲಭ್ಯವಾಗುವುದು ಜಪ ತಪ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥ ಸ್ವಾಮಿ. ಪರಮಾತ್ಮ ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರ ವಾರಿದಿಯಲ್ಲಿಯೇ ಪವಳಿಸಿರುವುದು. ಫಲಾದ್ಯಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೂ ಅನ್ನದಾತನಾಗಿರುವುದು. ಹೋಗಲಿ ಕನಕಾಭರಣಗಳನ್ನು ತೊಡಿಸೋಣವೆಂದರೆ ಕನಕ ದೀಪಳಾಗಿರುವ ಲಕ್ಷ್ಮಿಗೆ ಪತಿಯಾಗಿರುವುದು. ಪರಮಾತ್ಮ ಯಾವ ಮಾರ್ಗವೂ ಕಾಣದ ಈ ಅನಾಥನಿಗಿರುವುದು ಒಂದೇ ಆಶಾ ಜ್ಯೋತಿ, ಅದು ನಿನ್ನಯ ಭಕ್ತಿ ದೇವ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವು ನಾನು ನಿನ್ನ ನಾಮ ಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಿರುವೆ. ಪರಮಾತ್ಮ ದುರ್ಯೋಧನಾದಿಗಳು ಇಂದು ಪಾಂಡವರ ದೂತನಾಗಿ ಕೌರವರಲ್ಲಿಗೆ ಬರುವುದು. ದುರ್ಯೋಧನಾದಿಗಳು ಪಂಚಭಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿಕೊಂಡು ಕಾದಿರುವರು. ಆದರೆ ಈ ಭಕ್ತ ಎಂದಿನಂತೆ ಇಂದು ಸಹ ಅಲ್ಪ ಕ್ಷೀರವನ್ನು ನಿಮಗರ್ಪಿಸಿ ಉಳಿದ ಕ್ಷೀರವನ್ನೆಲ್ಲ ಪ್ರಸಾರದ ರೂಪದಲ್ಲಿ ಖಾನೆ ಪಾನ ಮಾಡಿಬಿಟ್ಟಿರುವನು. ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ. ಮೊರೆ ಕೇಳಿ ನೀ ಬಾದಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾದಯ ರುಕ್ಮಿಣಿ ಲೋಲಾ ವಾರಿ ಜಮಾಲಾ ರುಕ್ಮಿಣಿ ಲೋಲಾ ವಾರಿ ಜಮಾಲಾ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ
ಬಣ್ಣಿಸಲಾಹುದೇ ನಿನ್ನಯ ಲೀಲ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಎಮ್ಮಳಿ ನೀ ಬಾರಯ ಎನ್ನ ಮೊರೆ ಕೇಳಿ ನೀ ಬಾರಯ ಎನ್ನ ಮೊರೆ ಕೇಳಿ ನೀ ಬಾರಯ ಎಲ್ಲ ಮೊರೆ ಕೇಳಿ ನೀ ಬಾರಯ ಭಕ್ತ ಶಿರೋಮಣಿ ವಿದುರ ಪ್ರಥಮ ವಂದನವಯ್ಯ ಪರಮ ಪುರುಷ ವಿದುರ ದಶವಂದನವಯ್ಯ ದಶರಥ ರಾಮನ ಪೋಲ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಓ ವಿಜಯರ ರಸ ಕೃಷ್ಣ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ವಿದುರ ಬೆಳಗಿದಯ ಮನ ಮಂದಿರದೇ ಬೆಳಗಿದಯ ಮನ ಮಂದಿರದೇ ಹರಸಿದೆಯ ಅಂಧಕಾರ ಮನದೆ ಹರಸಿದೆಯ ಅಂಧಕಾರ ಮನದೆ ಬೆಳಗಿದಯ ಮನ ಮಂದಿರದೇ ವಿದುರ ಪಾಲಕಳೋ ಲೀಲೆಯನ್ನಾಡಿದ ಕೊಲಲೋಚನ ಮಂಜಯ ಪಾಲಕಳೋ ಲೀಲೆಯನ್ನಾಡಿದ ಕೊಲಲೋಚನ ಮಂಜಯ ನಡುಚಿಲೆಯಾದೈ ಜಡನ ತಡೆದು ಅರಿಯೇ ನಡುಚಿಲೆಯಾದೈ ಜಡನ ತಡೆದು ಅರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ತಗಳ ಮೊರೆ ಕೇಳದು ನನ್ನ ಕರುಳನ ಸರಳ ಮರ ಕೇಳದು ನನ್ನ ಕರುಳನ ಕಲಿಯ ಮರೆ ಕೇಳಿದರೆ ಸಾವನ್ನ ಮಕರಿಯ ಕಲಿಯ ಮರೆ ಕೇಳಿದರೆ ಸಾವನ್ನ ಮಕರಿಯ ಅನಂತ ಗುಣ ರೂಪದೇ ನಿನ್ನ ಅನಂತ ಗುಣ ರೂಪದೇ ನಿನ್ನ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ ಪರಮ ವಿದುರ ಇಂದಿಗೆ ಈ ದೀನನ ಮೇಲೆ ದಯ ತೋರಿ ದರ್ಶನವಿಟ್ಟೆಯ ವಾಸುದೇವ ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ವಿದುರ ಈ ನನ್ನ ಕುಟೀರವು ಪಾವನವಾಯಿತು ಧನ್ಯನಾದೆ ತಂದೆ ಧನ್ಯನಾದೆ ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಇರಲಿ ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು
ಏನಾದರೂ ಆಹಾರವಿದ್ದರೆ ಕೊಡೆಯ, ನನಗೆ ಬಹಳ ಹಸಿವಾಗಿರುವುದು. ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿನಗೆ ಈ ಅಣು ಸ್ವರೂಪಿಯಾದ ನಾನೇನು ತಾನೇ ಕೊಡಬಲ್ಲೆ? ಅಲ್ಲದೆ ದರೆಯೊಳಗೆ ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಈ ದುರ್ಯೋಧನನ ಬಳಿಗೆ ಬಂದು ದೀನನಾದ ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ. ಇದರ ಪರಮಾತ್ಮ, ನಾನೇನು ಕಾರ್ಯಾರ್ಥಕವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿದ್ದಾಗ ಭಕ್ತಿ ಎಂಬ ನಿನ್ನ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ಬಂದಿತು. ಅಲ್ಲದೆ ನೀನೇನು ಸಾಮಾನ್ಯನೇನೆಯ? ಇದರ ಪಡವಿಯೋಳ್ ಭಕ್ತ ಶಿರೋಮಣಿ ನೇನೆ. ಇದರ ಪಡವಿಯೋಳ್ ಭಕ್ತ ಶಿರೋಮಣಿ ನೇನೆ, ಬಲ್ಲೆ ನಿನ್ನಯ್ಯ ಮನವ, ಬೇಡು ಬೇಡು ಬಲ್ಲೆ ನಿನ್ನಯ್ಯ ಮನವ. ಇದರ ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ. ಇದರ ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ, ಯಾತ ಪೋದಾರು ಮನ ಇಂತಲೇ ಬಾರ್ಬೋದು. ಇದರ ಯಾತ ಪೋದಾರು ಮನ ಈತಲೇ ಬಾರ್ಬೋದು. ಶಕ್ತನ ಜನಿಸಿದ ಇದರ 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 ಶಾಕ್ತನೆಂದೆನಿಸಿದ ಅತಿ ಸುಯೋಧನ. ಇದರ ಶಾಕ್ತನೆಂದೆನಿಸಿದ ಮಾತ ಸುಯೋಧನ, ಬಾತನೆ ನಿನಗಿಂತ ಉತ್ತಮನೆ ನೆನಪನೆ. ಇದರ ಭಾಕ್ತನೆ ನಿನಗಿಂತ ಉತ್ತಮನೆ ನೆನಪನೆ, ಬಲ್ಲೆ ನಿನ್ನಯ್ಯ ಮನವ, ಬೇಡೋ ಬೇಡೋ ಬಲ್ಲೆ ನಿನ್ನಯ್ಯ ಮನವ. ಇದರ 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 ಸತತವು ನನ್ನನ್ನೇ ಧ್ಯಾನಿಸುತ್ತ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದಲೂ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಗೊಡುವಂತಹ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವ ನೀನು ನಿನ್ನ ಭಕ್ತಿಯನ್ನು ಅರಿಯನೆ. ಅದು ಹಾಗಿರಲಿ, ನನಗೆ ಈ ದಿನ ಬಹಳ ಹಸಿವಾಗಿರುವುದು. ಇದರ ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವಲ್ಲಿ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ. ಇದರ ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ತಮ್ಮ ಅರ್ಪಣೆ ಈ ಇದ್ದ ಕ್ಷೀರವನ್ನೆಲ್ಲ ನಿಮಗೆ ಅರ್ಪಿಸಿ ಉಳಿದ ಕ್ಷೀರವನ್ನೆಲ್ಲ ಪ್ರಸಾದ ರೂಪದಲ್ಲಿ ತಾನೇ ಪಾನ ಮಾಡಿಬಿಟ್ಟಿರಿ. ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಶೇಷವಿರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದರ ನೋಡಿದ್ಯಾ? ವಿದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳಬಹುದೇ? ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ತೆಗೆದುಪಡಿಸುವ. ಇದರ ಪರಮಾತ್ಮ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ನಿನ್ನ ಭಕ್ತಿ ಎಂಬ ಕ್ಷೀರ ಸಾಗರವು
ನಿನ್ನ ಮನದಲ್ಲಿ ಅಡಿಗಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡು. ಆಹಾ, ಧನ್ಯನಾದ ತಂದೆ, ಧನ್ಯನಾದ ಪರಮಾತ್ಮ. ಇದರ ಸಾಗರ ಕ್ಷೀರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆಯ. ನಿನ್ನ ಮಹಿಮೆಯನ್ನು ನಾನು ಹೇಗೆ ಅರಿಯಲಿ? ನಿನ್ನನ್ನು ಹಡೆದ ವಸುದೇವ ದೇವಕಿಯರೇ ಧನ್ಯ ಪರಮಾತ್ಮ. ಅದರಲ್ಲಿ ತಾವು ಈಗ ಇಲ್ಲಿಯವರೆಗೆ ದಯಮಾಡಿಸಿದ ಕಾರಣವೇನು? ಇದರ ನಾನೀಗ ತಾನೇ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನ ಮನೆಗೆ ಹೋಗುತ್ತಿರುವೆನು. ತಮ್ಮ ಅಪ್ಪಣೆ ಹೇಳು ಮಾತಾಡಿ. ಇದರ ಬಿಡಲಾರೆ ಕೇಳುವಿದುರ ಧರ್ಮವ ಹದಗೆಡಿಸುವರನ್ನು ಸಾಧೆ ಬಡಿಯದೆ ಬಿಡಲಾರೆ ಕೇಳುವಿದುರ. ಹೃದಯ ಸೋತರು ಸಧರ್ಮದೊಳ್ಳಿರಲು ಹೃದಯ ಸೋತರು ಸಧರ್ಮದೊಳ್ಳಿರಲು ಅತಿವೆಲೆಯೇ ತರೋ ಕುರುನಂದನರು. ಅತಿವೆಲೆಯೇ ತರೋ ಕುರುನಂದನರು. ಸತ್ಯವಂತರಿಗೆ ತೆರವಲ್ಲವೇ ಕೇಳ ಸತ್ಯವಂತರಿಗೆ ಜಯವಲ್ಲವೇ ಕೇಳ ಕೊಟಿಲ ಮಾತೆಗಳಿಗೆ ಶುಭವಾಗುವುದೇ. ಕೊಟಿಲ ಮಾತೆಗಳಿಗೆ ಶುಭವಾಗುವುದೇ. ಬಿಡಲಾರೆ ಕೇಳುವಿದುರ ದಾನವ ಹದಗೆಡಿಸುವರನ್ನ ಸಾಧೆ ಬಡಿಯದೆ ಬಿಡಲಾರೆ ಕೇಳುವಿದುರ. ನಾನೆಂದು ಬಲ ಗರ್ವದಿಂದಿರುವ ಕುರುಕುಲವನ್ನು ಧರಿಸಿಸುವನೆ. ನಾನೆಂದು ಬಲ ಗರ್ವದಿಂದಿರುವ ಕುರುಕುಲವನ್ನು ಧರಿಸಿಸುವನೆ. ಕೆಣಗೆ ಕೇಸರಿಯ ಬಳಕು ಜಾಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಣಗೆ ಕೇಸರಿಯ ಬಳಕು ಜಾಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಾಂತರಿವರ ದಪ್ಪ ನನಗೆ
ವರಿಷ್ಠನಿಗೆ ದೇವತೆ ಗಳಿಸದೆ ಬಿಡಲಾರೆ ಕೇಳು ವಿದುರ ದಾನವ ಹಲಗಡಿಸುವರನ್ನು ಸಾಧೆ ಬಡಿಯದೆ ಬಿಡಲಾರೆ ಕೇಳು ವಿದುರ ಇದರ ನನ್ನ ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಾನೀಗ ತಾನೇ ನನ್ನ ಸೋದರತಿಯಾದ ಕುಂತಿಯೊಡನೆ ಅತ್ಯಂತ ರಹಸ್ಯವಾದ ವಿಚಾರವೊಂದನ್ನು ತಿಳಿಸಿ ಹಾಗೆಯೇ ದುರ್ಯೋಧನನ ಅರಮನೆಗೆ ಬರುವೆನು. ವಿದುರ, ಅಲ್ಲಿ ಎಂದೆಂದಿಗೂ ನಡೆಯದ ಒಂದು ವಿಚಿತ್ರ ಪ್ರಸಂಗವೇ ನಡೆಯುವುದು. ನೀನು ಅಲ್ಲಿಗೆ ಬರುವೆಯಾದರೆ ನೀನು ಸಹ ನೋಡುವೆಯಂತೆ. ಪಾಂಡವರಿಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಬಂಧು ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದರು. ದೇವ, ಹೇಗಾದರೂ ಆಗಲಿ ಆ ಪಾಂಡವರನ್ನು ಕಾಪಾಡುವ ಭಾರವು ನಿನ್ನದು. ಜಗದ ಜೀವನದ ಆಡಿಸಿಕೊಂಡಿಸಿ ಮಾಯಯ ಕಳಿಸಿ ಆಡಿಸಿಕೊಂಡಿಸಿ ಮಾಯಯ ಕಳಿಸಿ ಆಡಿಸಿಕೊಂಡಿಸಿ ಮಾಯಯ ಕಳಿಸಿ ಮನ ಮಿಡಿಯುವ ಮೋಹನರು ಜಗದ
ವೀರ. ವರದ ವೈದ್ಯ ನೀ ಪರಿಪಾಡಿ ಜಗದ ಜೀವನದ ಕರುಣಿಗೆ ಆಡಿಸಿ ಕುಣಿಸಿ ಮನೆಯ ಕಳಿಸಿ